ಜೈ ಆಂಜನೇಯ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆಯಲ್ಲಿ ಇವತ್ತು ಏನಾಗ್ತಿದೆ, ಕೊಟ್ಟಿರೋ ಟಾಸ್ಕ್ ಏನು, ಮೋಸ ಮಾಡ್ತಿರೋದು ಯಾರು, ಏನಾಗುತ್ತೆ ಅಂತ ಕ್ವಿಕ್ ಆಗಿ ನೋಡೋಣ. ಇವತ್ತಿನ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಟಾಸ್ಕ್ನ ಸಂಗೀತ ಟೀಮ್ ವರ್ಸಸ್ ಶ್ರುತಿ ಟೀಮ್ ಅಂಡ್ ವಿನಯ್ ಟೀಮ್ ವರ್ಸಸ್ ಚಂದನ್ ಟೀಮ್ ಮಾಡ್ತಾರೆ. ಫಸ್ಟ್ ಸಂಗೀತ ಟೀಮ್ ಅವರು ಸ್ಟೇಜ್ ಮೇಲೆ ಬರ್ತಾರೆ. ಈ ಟಾಸ್ಕ್ ಯಾರು ಆಡ್ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋ ಆಕ್ಟಿವಿಟಿ ಟಾಸ್ಕ್ ನಡೆಯುತ್ತೆ. ಯಾವ 2 ಕಂಟೆಸ್ಟೆಂಟ್ ಟಾಸ್ಕ್ ಆಡಬಾರ್ದು, ಅವ್ರ ಫೇಸ್ಗೆ ರೆಡ್ ಮಾರ್ಕರ್ ಪೆನ್ ಅಲ್ಲಿ ಇಂಟು ಮಾರ್ಕ್ ಹಾಕಿ ಅಂತ ಹೇಳ್ತಾರೆ. ಅಂಡ್ ಯಾರು ಆಡ್ಬೇಕೋ ಅವ್ರಿಗೆ ಗ್ರೀನ್ ಮಾರ್ಕರ್ ಪೆನ್ ಅಲ್ಲಿ ಟಿಕ್ ಮಾರ್ಕ್ ಹಾಕ್ಬೇಕಾಗುತ್ತೆ. ದೀಕ್ಷಾ, ದೀಕ್ಷಿತ್, ದೀಪಕ್ ಬಂದು ಪೂರ್ಣಿಮಾಗೆ ರೆಡ್ ಮಾರ್ಕ್ ಹಾಕ್ತಾರೆ. ಮಂಜು ದೀಕ್ಷಿತ್ಗೆ ರೆಡ್ ಮಾರ್ಕ್ ಹಾಕ್ತಾರೆ. ಪೂರ್ಣಿಮಾಗೆ 3 ರೆಡ್ ಮಾರ್ಕ್ ಸಿಗುತ್ತೆ, ಮಂಜುಗೆ 2 ರೆಡ್ ಮಾರ್ಕ್ ಸಿಗುತ್ತೆ. ದೀಕ್ಷಿತ್, ದೀಕ್ಷಾ ಅಂಡ್ ದೀಪಕ್ಗೆ 1 ರೆಡ್ ಮಾರ್ಕ್ ಸಿಗುತ್ತೆ. ದೀಕ್ಷಾಗೆ 1 ಗ್ರೀನ್ ಟಿಕ್ ಸಿಗುತ್ತೆ. ಸೆಕೆಂಡ್ ಶ್ರುತಿ ಟೀಮ್ ಅವರು ಸ್ಟೇಜ್ ಮೇಲೆ ಬರ್ತಾರೆ. ಟಾಸ್ಕ್ ನ ಯಾರು ಆಡ್ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋ ಆಕ್ಟಿವಿಟಿ ನಡೆಯುತ್ತೆ. ಫಿಸಿಕಲ್ ಟಾಸ್ಕ್ ಕೊಟ್ಟಿದ್ರೆ ಸ್ನೇಹನ ಚೂಸ್ ಮಾಡಬಹುದಿತ್ತು, ಬಟ್ ಕೊಟ್ಟಿರೋದು ಎಂಟರ್ಟೈನ್ಮೆಂಟ್ ಟಾಸ್ಕ್. ಇಲ್ಲಿವರೆಗೂ ಸ್ನೇಹ ಎಂಟರ್ಟೈನ್ ಮಾಡಿಲ್ಲ ಅಂತ ರೀಸನ್ ಕೊಟ್ಟು ಈಶಾ ಸ್ನೇಹಗೆ ರೆಡ್ ಮಾರ್ಕ್ ಹಾಕ್ತಾರೆ. ನೀವು ಚಾನ್ಸ್ ಕೊಡೋದ್ರೊಳಗೆ ಎಲಿಮಿನೇಷನ್ ಆದ್ರೆ ನೀವು ಮನೆಗೆ ಹೋಗ್ತೀರಾ ಅಂತ ಸ್ನೇಹ ಕೇಳ್ತಾಳೆ. ಧನುಷ್, ಈಶಾ ಆಲ್ರೆಡಿ ಫ್ರೆಂಡ್ಸ್ ಆಗಿರೋದ್ರಿಂದ ಅವ್ರನ್ನ ಬಿಟ್ಕೊಡ್ತಿಲ್ಲ. ಸ್ಟೇಜ್ ಹಿಂದೆ ಹೇಳೋದು ಒಂದು, ಸ್ಟೇಜ್ ಮೇಲೆ ಹೇಳೋ ಡಿಸಿಷನ್ ಬೇರೆ ಆಗಿರುತ್ತೆ ಅಂತ ಸ್ನೇಹ ಹೇಳ್ತಾರೆ. ಆಕ್ಚುಲಿ 3 ಟಾಸ್ಕ್ ಇಂದ ಸ್ನೇಹಗೆ ಟಾಸ್ಕ್ ಆಡೋ ಆಪರ್ಚುನಿಟಿನೇ ಸಿಕ್ಕಿಲ್ಲ. ಇದರಲ್ಲಿ ಧನುಷ್, ಈಶಾ ಬಯಾಸ್ ಗೇಮ್ ಮಾಡ್ತಿರೋದು ಎವಿಡೆಂಟ್ ಆಗಿ ಕಾಣಿಸ್ತಿದೆ. ಸೊ ಶ್ರುತಿ ಟೀಮ್ ಇಂದ ಎಕ್ಸಿಟ್ ಆಗಿ ಬೇರೆ ಟೀಮ್ ಸೇರ್ತೀನಿ ಅಂತ ಸ್ನೇಹ ಹೇಳ್ತಾರೆ. ಎಲ್ರೂ ಶಾಕ್ ಆಗ್ತಾರೆ. ಏನ್ ಮಾಡೋದು ಅಂತ ಜ್ಯೂರಿಸ್ ಥಿಂಕ್ ಮಾಡ್ತಿರ್ತಾರೆ. ಸೋ ಫಾರ್ ಸಂಗೀತ ಟೀಮ್ ಅವರು 200 ಪಾಯಿಂಟ್ಸ್, ವಿನಯ್ ಅಂಡ್ ಶ್ರುತಿ ಟೀಮ್ ಅವರು 100 ಪಾಯಿಂಟ್ಸ್ ಅಂಡ್ ಚಂದನ್ ಟೀಮ್ ಅವರು 0 ಪಾಯಿಂಟ್ಸ್ ತಗೊಂಡಿದ್ದಾರೆ. ಇದ್ರ ಬಗ್ಗೆ ನಿಮ್ ಒಪಿನಿಯನ್ ನ ಕಮೆಂಟ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.